ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವತ್ತು ವಿಡಿಯೋ ಅಂದರೆ, ಕ್ಯಾಮ್ರಾ ಒಂದು ತೊಗೊಂಡಿದ್ದೆ. ಫಿಟ್ಸ್ಪಾರ್ಕ್ i9 ಅಂತ ಚೀಪಾಗಿ ಸಿಕ್ಕಿದೆ ನನಗೆ. ಏನಿದ್ರೆ ಒಂದು ಉದ್ದೇಶ ಅಂದರೆ, ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ತೊಗೊಂಡಿದ್ದು. ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ. ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಹಾಗೆ ಬ್ಯಾಡ್ ಕಮೆಂಟ್ಸು ಮಾಡಿದ್ದಾರೆ ಹಾಗೆ ಯೂಟ್ಯೂಬಲ್ಲಿ. ನನಗೂ ಸ್ವಲ್ಪ ಆಸೆ ಆಯಿತು, ತೊಗೊಂಡು ನಾನು ರಿವ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತೊಗೊಂಡಿದ್ದಾಯಿತು, 1 ವಾರ ಆಯಿತು ಬಂದು ಕ್ಯಾಮ್ರಾ. ಹಾಗೆಯೇ ಇದರ ಉದ್ದೇಶ ಏನಂದರೆ, ಒಂದು ವಿಡಿಯೋ ಲಾಗ್ ಮಾಡೋದಕ್ಕೆ, ಸೇಫ್ಟಿ ಪರ್ಪಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ. ಪ್ಲಸ್ ಎಷ್ಟು ಜಿ ಬಿ ಹಾಕ್ಬೋದು ಅಂತ ಕೂಡ ನಾನು ಹೇಳ್ತೀನಿ. ತುಂಬ ಚೀಪಾಗಿ ಸಿಗುತ್ತೆ ಕ್ಯಾಮ್ರಾ, ಆಯಿತಾ. ಇದರಿಂದ ಸಖತ್ತು ಒಳ್ಳೆ ಫೀಚರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಒಳಗಡೆ ಹೋದರೆ. ನಾನು ಅದನ್ನ ರಿವ್ಯೂ ಮಾಡ್ತೀನಿ. ನೋಡಿ, ಇಲ್ಲೇ ನನ್ನ ಮುಂದೆನೇ ಇದೆ ಕ್ಯಾಮ್ರಾ, ನನ್ನ ಮುಂದೆನೇ ಇದೆ ಕ್ಯಾಮ್ರಾ, ನನ್ನ ಮುಂದೆನೇ ಇದೆ ನೋಡಿ. ಫಿಟ್ಸ್ಪಾರ್ಕ್ i9 ರಿಯಲ್ 4K EIS ಅಂತ ಹಾಕಿದ್ದಾನೆ. ಇದು ಒಂಥರ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಹಾಗೆ ಆಕ್ಸೆಸರೀಸು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಿಮಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ, ಬನ್ನಿ ಆಕ್ಸೆಸರೀಸ್ ಎಲ್ಲ ಹೇಳ್ಕೊಡ್ತೀನಿ ಈಗ, ಯಾವ ಥರ ಕೊಟ್ಟಿರ್ತಾನೆ ಅಂತ. ಸೊ ನಾನು ಆಗಲೇ ಹೇಳಿದಾಗೆ ಇದೇ ಕ್ಯಾಮ್ರಾ ಬಾಕ್ಸು. ಈಗಲ್ i9 ಆ್ಯಕ್ಷನ್ ಕ್ಯಾಮ್, ಡ್ವೆಲ್ ಕಲರ್ ಸ್ಕ್ರೀನ್, 4K ಅಲ್ಟ್ರಾ HD 30 FPS ನ್ಯಾಟಿವ್. ಓಕೆನಾ. ಇದು ಬಂದು ರೆಸೊಲ್ಯೂಷನ್ ಎಲ್ಲ ಕೊಟ್ಟಿದ್ದಾನೆ ನೋಡಿ. 20 MP, 16, 12 MP, 8 MP ಅಂತ ಕೊಟ್ಟಿದ್ದಾನೆ. ಫಾರ್ಮೆಟ್ ಬಂದು ವಿಡಿಯೋ H.264 MOV ಅಲ್ಲಿ, ಫೋಟೋಸು JPG. EIS 4K 30 FPS, 2.7K 60 FPS, 2.7K 30 FPS ಆ್ಯಂಡ್ 180p 60 FPS ಅಲ್ಲಿ ಕೊಟ್ಟಿದ್ದಾನೆ. ಮತ್ತು ಇದ್ರ ಬಗ್ಗೆ ಹೇಳೋದಾದರೆ, ಲೆನ್ಸ್ 6G+1 IR HD ವೈಲ್ಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾನೆ. ಮತ್ತು 2.4G ವೈರ್ಲೆಸ್ ಸ್ಪ್ಲ್ಯಾಶ್ ಪ್ರೂಫ್ ಅಂತ ಕೊಟ್ಟಿದ್ದಾನೆ. ಅದೊಂದು ಬ್ಯಾಟ್ರಿ ಬಂದು 1350 mAh, 3.7 ವೋಲ್ಟಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಮೆಮೊರಿ ಕಾರ್ಡ್ ಬಂದು ಅಪ್ ಟು 128 GB. ಇದು ನಾರ್ಮಲ್ ಕ್ಯಾಮ್ರಾಗಳಲ್ಲಿ ಯಾವುದು ಕೊಟ್ಟಿರಲ್ಲ. ಇದು ಒಂಥರ ಯೂಸ್ಫುಲ್ ಆಗುತ್ತೆ ನಿಮಗೆ. ಮೇಡ್ ಇನ್ ಚೈನಾ. ಸೊ ಆಕ್ಸೆಸರೀಸ್ ಎಲ್ಲ ಓಪನ್ ಮಾಡಿ ನೋಡೋಣ ಈಗ ಒಳಗಡೆ ಏನು ಕೊಟ್ಟಿದ್ದಾನೆ ಅಂತ. ಆಲ್ರೆಡಿ ನಾನು ಓಪನ್ ಮಾಡಿದ್ದೆ, ನಿಮ್ಗೆ ತೋರಿಸೋದಕ್ಕೋಸ್ಕರ ಮತ್ತೆ ಓಪನ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಎಲ್ಲ ಹೊರಗಡೆ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇದೆ ಆಕ್ಸೆಸರೀಸ್ ನೋಡಿ. ಒಂದು ನಿಮಿಷ ನೋಡಿ, ಇದೇ ಕ್ಯಾಮ್ರಾ ನಿಮಗೆ. ಒಳಗಡೆ ಅವರೇ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಕ್ಯಾಮ್ರಾನ. ಪ್ಲಸ್ ಇದರಲ್ಲಿ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಡ್ಯುವೆಲ್ ಸ್ಕ್ರೀನ್ ಕಾಣಿಸುತ್ತೆ ನೋಡಿ. ಇಲ್ಲಿ ಫ್ರಂಟು ಇಲ್ಲಿ ಕಾಣಿಸುತ್ತೆ, ಸ್ವಲ್ಪ ಸ್ಕ್ರ್ಯಾಚ್ ಥರ ಕಾಣಿಸುತ್ತೆ, ಅದೇನಿಲ್ಲ. ಇಲ್ಲಿ ಸ್ಟಿಕ್ಕರ್ ಇರುತ್ತೆ, ಅದನ್ನು ಕಿತ್ತರೆ ನಿಮಗೆ ಹೊಸ ಥರ ಇರುತ್ತೆ ನೋಡಿ. ಇಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ದಾನೆ, ಇಲ್ಲಿ ರ್ಯಾಪರ್, ಅದನ್ನು ತೆಗೆದ್ರೆ ಹೊಸ ಥರ ಕಾಣಿಸುತ್ತೆ ನಿಮಗೆ. ಮತ್ತು ಆನ್ ಮಾಡಿ ನೋಡೋಣ ನೋಡಿ. 180p 60 FPS ಅಲ್ಲಿದೆ. ಮತ್ತು ಡ್ಯುವೆಲ್ ಸ್ಕ್ರೀನ್ ಕೊಟ್ಟಿದ್ದಾನೆ, ಅದೊಂದು ಬೆನಿಫಿಟ್ ಇದರಲ್ಲಿ ನೋಡಿ. ಇಲ್ಲಿ ಸೈಡ್ ಬಟನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನ್ ಬಂದು ಇಲ್ಲಿ ಮುಂದೆ ಕಾಣಿಸುತ್ತೆ ನಮಗೆ ನೋಡಿ, ಫ್ರಂಟು. ನೋಡಿ ಈ ಥರ ಕಾಣಿಸುತ್ತೆ. ಮತ್ತು ಇದೇ ಕ್ಲಿಕ್ ಮಾಡಿದ್ರೆ, ನಿಮಿಷ, ಇದನ್ನೇ ಕ್ಲಿಕ್ ಮಾಡಿದ್ರೆ ಮತ್ತೆ ಬ್ಯಾಕ್ ಸ್ಕ್ರೀನ್ ಬರುತ್ತೆ. ಮತ್ತು ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ, ಮೆಮೊರಿ ಕಾರ್ಡ್ ಪೋರ್ಟ್ ಒಂದು ಕೊಟ್ಟಿದ್ದಾನೆ. ಮತ್ತು HDMI ಫೈಲ್ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೆ ಒಂದು ಇದು ಕೊಟ್ಟಿದ್ದಾನೆ. ಇದರಲ್ಲಿ ಮೇಯ್ನ್ ಥಿಂಗ್ ಏನಂದರೆ 2.5 mm ಆಡಿಯೋ ಜಾಕ್ ಕೊಟ್ಟಿದ್ದಾನೆ. ಮೈಕ್ ಕನೆಕ್ಟ್ ಮಾಡ್ಬೋದು. ಏನಪ್ಪ ಅಂದರೆ, ಇದು ಫಿಟ್ಸ್ಪಾರ್ಕ್ ಮೈಕೆ ತೊಗೋಬೇಕಾಗುತ್ತೆ. ಏನಂದರೆ ಇದರಲ್ಲಿ ನೋಡಿ, ಇಲ್ಲಿ ವೋಚರ್ ಅಂತ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಫಿಟ್ಸ್ಪಾರ್ಕ್
ಅಂತ ಕೊಟ್ಟಿದ್ದಾನೆ ಇಲ್ಲಿ. ಇದರಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ, ಎಕ್ಸ್ಟರ್ನಲ್ ಮೈಕ್ ವರ್ತ್ 1499 ವಿತ್ ಕಾಸ್ಟ್ ಯು ಓನ್ಲಿ 899 ಅಂತ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ಎಕ್ಸ್ಟರ್ನಲ್ 1350 mAh ಬ್ಯಾಟ್ರಿ ವರ್ತ್ 1999 ವಿಲ್ ಕಾಸ್ಟ್ ಯು ಓನ್ಲಿ 999, ಅಂದರೆ 1000 ರೂಪಾಯಿ ಕೊಡ್ತೀನಿ ಅಂತ ಕೊಟ್ಟಿದ್ದಾನೆ. ಏನು ಇದರಲ್ಲಿ ಉದ್ದೇಶ ಅಂದರೆ, ಗೆಟ್ ಒರಿಜಿನಲ್ ಫಿಟ್ಸ್ಪಾರ್ಕ್ ಎಕ್ಸ್ಟರ್ನಲ್ ಮೈಕ್ ಆ್ಯಂಡ್ ಎಕ್ಸ್ಟ್ರಾ ಬ್ಯಾಟ್ರಿ ಯೂಸಿಂಗ್ ಫಾಲೋಯಿಂಗ್ ಸ್ಟೆಪ್ಸ್. ನೋಡಿ ಯಾವ ಥರ ಯಾಮರ್ಸೋಕ್ಕೆ ಯಾವ ಥರ ಇದು ಮಾಡ್ತಾರೆ ಅಂತ. ಸಬ್ಮಿಟ್ ಎ 5 ಸ್ಟಾರ್ ರೇಟಿಂಗ್ ಆ್ಯಂಡ್ ಎ ಗುಡ್ ರಿವ್ಯೂ ಆನ್ ಅಮೆಝಾನ್. ಅಂದರೆ ಈ ಅಮೆಝಾನಲ್ಲಿ ತೊಗೊಂಡವರೆಲ್ಲ ರಿವ್ಯೂ ಕೊಟ್ಟರೆ, ಒಳ್ಳೆ ಗುಡ್ ರಿವ್ಯೂ ಕೊಟ್ಟು ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸೋದು. ಮುಂದೆ ನೋಡ್ತೀನಿ ನೋಡಿ, ಓದ್ತೀನಿ. ಇಮೇಲ್ ಅಸ್ ಸ್ಕ್ರೀನ್ಶಾಟ್ ಆಫ್ ಯುವರ್ ಪಬ್ಲಿಷ್ಡ್ ರಿವ್ಯೂ ಆ್ಯಂಡ್ ಆರ್ಡರ್ ಡೀಟೇಲ್ಸ್. ಅಂದರೆ ನಾವು ಏನು ಆರ್ಡರ್ ಮಾಡಿರ್ತೀರಿ ಅದರದ್ದು ನಾವು ರಿವ್ಯೂ ಕೊಡಬೇಕಾಗುತ್ತೆ ಅವ್ರಿಗೆ, ಆಯಿತಾ. ಆಮೇಲೆ ವಿ ವಿಲ್ ವ್ಯಾಲಿಡೇಟ್ ದಿಸ್ ಡಿಸ್ಕೌಂಟ್ ಕೂಪನ್ ಆ್ಯಂಡ್ ಸೆಂಡ್ ಯು ಪೇಮೆಂಟ್ ಲಿಂಕ್ ಅಂತ ಕೊಟ್ಟಿದ್ದಾನೆ. ಈ 3 ಸ್ಟೆಪ್ ಫಾಲೋ ಮಾಡಿದ್ರೆ 1499 ನಿಮಗೆ ಮೈಕು 899ಗೆ ಸಿಗುತ್ತೆ. ಮತ್ತು ಹಾಗೆ ಬ್ಯಾಟ್ರಿ ಕೂಡ 1999 ಬೇರೆ 999ಗೆ ಸಿಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ನೋಡಿ ಇದು ಬಂದು ವೋಚರ್ ಕಾರ್ಡ್, ನೋಡಿ ಇಲ್ಲಿ ಅಮೆಝಾನ್ದು ಇದು ಕೊಟ್ಟಿದ್ದಾನೆ. ಇದು ಬಂದು ವೋಚರ್ ಕಾರ್ಡ್ ನಿಮಗೆ, ಆಯಿತಾ. ಆಮೇಲೆ ಬುಕ್ಕು, ಇದರ ಬಗ್ಗೆ ಡೀಟೇಲ್ಸು ಯಾವ ಥರ ಯೂಸ್ ಮಾಡ್ತಾರೆ ಅಂತ ಒಂದು ಚಿಕ್ಕದಾಗಿ ಬುಕ್ ಕೊಟ್ಟಿದ್ದಾರೆ. ಆಲ್ರೆಡಿ ಈ ಬುಕ್ಕೆಲ್ಲ ಈಗಿನ ಕಾಲದವ್ರಿಗೆ ಅವಶ್ಯಕತೆ ಇರಲ್ಲ, ಓಕೆನಾ. ಈ ಥರ ಇರುತ್ತೆ. ಮತ್ತು ನಿಮಗೆ 18 ಆಕ್ಸೆಸರೀಸ್ ಬರುತ್ತೆ. ಕ್ಯಾಮ್ರಾ ನೋಡಿದ್ರಲ್ಲ, ಹೊರಗಡೆ ಹೋಗಿ ನಾವು ಈಗ ಟೆಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಕ್ಲಾರಿಟಿ ಅಂತ, ಓಕೆನಾ. ಸರಿ, ಸಿಗೋಣ ಆದರೆ. ಸರಿ ಮನೆ ಹೊರಟು ಬರ್ತೀನಿ. ಕೀಯಲ್ಲಿ ಕೀ ಇಲ್ಲೇ ಆಯ್ತು, ಸರಿ ಬರ್ತೀನಿ ಮನೆ. ಟೈಮ್ ವಿತ್ ಕ್ಯಾಮ್ರಾ ಯಾವ ಥರ ಇದೆ ಟೆಸ್ಟ್ ನೋಡೋಣ. ಸೆಟ್ಟಿಂಗ್ ಇನ್ನೂ ಮಾಡ್ಕೊಂಡಿಲ್ಲ, ಯಾವ ಥರ ಇರುತ್ತೆ ಅಂತ ಜಸ್ಟ್ ಟ್ರಯಲ್ ಅಷ್ಟೇ. ಊರಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗ್ತಾ ನೋಡ್ಕೊಂಡು ಹೋಗೋಣ.
ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಆನ್ ಆಗಿದೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಮೇಬಿ ವಿಡಿಯೋ ರೆಕಾರ್ಡ್ ಚೆನ್ನಾಗಿ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಮೈಕಿಂದ ಸಪೋರ್ಟ್ ಆಗಲ್ಲ, ಮೋಸ್ಟ್ಲಿ ಅದೇ ಕಂಪ್ನಿದು ಬೇಕಾಗುತ್ತೆ, ಫಿಟ್ಸ್ಪಾರ್ಕ್. ರೆಸಲ್ಯೂಷನ್ ಎಲ್ಲ ಕ್ಯಾಮ್ರಾ ಸೂಪರ್ ಆಗಿ ಕೊಟ್ಟಿದ್ದಾನೆ. ಈ ಬಜೆಟ್ ಅಲ್ಲಿ ತಗೊಬೇಕು ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಏನಂದ್ರೆ ಫೋಟೋಸ್ ಸ್ವಲ್ಪ ಕ್ಲಾರಿಟಿ ಕಮ್ಮಿ, ವಿಡಿಯೋನು ಸ್ವಲ್ಪ ಕಮ್ಮಿ, ಆದರೆ ಗುಡ್. ಓಕೆ 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 ಏನಂದ್ರೆ ನನಗೊಂದು ಅನಿಸ್ತಾ ಇತ್ತು, ಮೈಕ್ ಒಂದು ಇಂಟರ್ನಲ್ ಅವರೇ ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರೋದು, ಅಥವಾ ಬೇರೆ ಮೈಕ್ ಸಪೋರ್ಟ್ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿರೋದು. 2.5 mm ಜಾಕ್ ಕೊಟ್ಟಿದ್ದಾನೆ ಮೈಕು. ಅದು ರೇರು, ಜಾಸ್ತಿ ಅಪರೂಪ ಸಿಗೋದು. ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿ ಕೊಟ್ಟಿದ್ದಾನೆ, ಏನು ಎರಡು ಮಾತೇ ಇಲ್ಲ. ಬಟ್ ಬ್ಯಾಟ್ರಿ ಒಂದೇ ಕೊಟ್ಟಿದ್ದಾನೆ, ಎರಡು ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಬಿಗಿನರ್ಸ್ಗೆಲ್ಲ ಇದು ಮಾಡಿಸಿದಂಥ ಕ್ಯಾಮ್ರಾ, ಏನು ತೊಂದರೆ ಇಲ್ಲ. ನಾನೀಗ 60 ಹೋಗ್ತಾ ಇದ್ದೀನಿ. ಮೈಕು ನೋಡ್ತಾ ಇರ್ಬೋದು, ಮೈಕ್ ರೆಕಾರ್ಡಿಂಗ್ ಯಾವ ಥರ ಆಗ್ತಾ ಇದೆ ಅಂತ. ಹಾಗೆ ವಿಡಿಯೋನು ನೋಡ್ಬೋದು ಯಾವ ಥರ ಇದೆ ಅಂತ. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ವಾಟರ್ ಪ್ರೂಫ್ ಕೇಸ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಮಳೆ ಬಂದ್ರೂ ಹಾಕ್ಕೊಂಡು ಹೋಗ್ಬೋದು. ಒಂದು ರೇಂಜ್ಗೆ ತುಂಬ ಚೆನ್ನಾಗಿದೆ ಇದು. ಈ ಲೋ ಬಜೆಟ್ ಕ್ಯಾಮ್ರಾಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇದಕ್ಕೆ ಬಿಗಿನರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿರೋದು ತಗೋಬೋದು. ಜೈ ಆಂಜನೇಯ. ಇದಕ್ಕಿನ್ನ ರೋಡ್ ಬೇಕಾ? 100 ಫ್ಲೆಕ್ಸಿಬಲ್ ಆಗಿರುತ್ತೆ. ಆರಾಮಾ? ಏನ್ ಮಾಡ್ತಾ ಇದ್ಯಾ? ಏನು ಆರಾಮಾಗಿದ್ಯಾ? ಕೆಲಸಗಳೆಲ್ಲ ಅಲ್ಲೇ ಹೋಗ್ತಾ ಇದೆಯಾ? ಆರಾಮಪ್ಪ. ಇನ್ನ ನಂಗೆ ನಡೆಯೋಕ್ಕಾಗಲ್ಲ, ಸ್ವಲ್ಪ ಗಾಡಿಯಲ್ಲಿ ಓಡಾಡ್ಬೋದು, ನಾರ್ಮಲ್ ಆಗಿ ನಡೆಯೋಕ್ಕಾಗಲ್ಲ. ಈಗ ಎರಡು ಕಾಲು ಸ್ವಲ್ಪ ಇನ್ನು ನೋವು. ಗಾಡಿ ಏನು ತೊಂದರೆ ಇಲ್ಲ, ಅದು ನಿಂತ್ಕೊಂಡು ಮ್ಯಾನೇಜ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಅಂದರೆ ಕಂಪ್ನಿಲೆಲ್ಲ ಓಡಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗೈತೆ ಅಷ್ಟೇ. ಓಡಾಡಬೇಕು. ಒಂದು 3-4 ಅವರ್ ನಡೆದ್ಬಿಟ್ರೆ ಕಾಲು ನೋವು ಬಂದ್ಬಿಡ್ತೈತೆ. ಅದಕ್ಕೋಸ್ಕರನೇ ಫೋನ್ ಮಾಡ್ತಾ ಇರ್ತಾರೆ ಕಿರಣ್ ಅಣ್ಣ.
ಬರ್ತಿನ್ನ ಪ್ಲೇಟ್ ತೆಗಿಸ್ಬೇಕು. ಪ್ಲೇಟ್ ತೆಗ್ಸಿದ್ದಾದ್ಮೇಲೆ ಬರೋಣ ಅಂತ. ಈ ಮಂತಲ್ಲಿ ತೆಗಿಸ್ಬೇಕು ಪ್ಲೇಟು. ಸ್ವಲ್ಪ ಕಷ್ಟನೇ ಅದಕ್ಕೆ. ಅದೇ ತಿರ್ಗಾ ಅಲ್ಲೊಂದು 15-20 ದಿನ ಲೀವ್ ಆಗ್ಬೇಕು. ನಾನು ಸುಮ್ಮನೆ ಇದ್ದೀನಿ, ಒಂದೇ ಸತಿ ಬರೋಣ ಅಂತ. ಇದೇನಪ್ಪ, ಆಯ್ತಾ ಕಾಫಿ? ನಾನೆಲ್ಲೋ ಬಿಡದಿ ಹತ್ರ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೆ ಈಗ. ಇಲ್ಲ ನಾ ಒಬ್ಬನು ಬರ್ತಾರೆ, ಹೋಗ್ಬೇಕಾಗಿತ್ತು 10 ಗಂಟೆಗೆಲ್ಲ. ಸರಿ ಬರೋಣ, ನನಗೂ ಟೈಮ್ ಆತೈತೆ. ಬರ್ತೀನಿ ಅಂಜಿತ್.